ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ನನ್ನ ವಿಡಿಯೋನ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ಬಂದು ನನ್ನ ಬರ್ಡೇ ವಿಡಿಯೋ ಆಗಿರುತ್ತೆ. ಇದು ಬಂದು ಮಿಡ್ ನೈಟಲ್ಲಿ ನನ್ನ ಮಗಳು ನನಗೋಸ್ಕರ ಈ ಫ್ರೂಟ್ಸಲ್ಲಿ ಒಂದು ಕೇಕ್ನ ಮಾಡಿ ನನ್ನ ಮಗಳು ಮತ್ತು ಹಾಗೆ ಹಸ್ಬೆಂಡು ಮತ್ತು ತಮ್ಮ 3 ಜನ ಸೇರಿಕೊಂಡು ಒಂದು ಕೇಕ್ನ ಪ್ರಿಪೇರ್ ಮಾಡಿದರು. ಸೀರಿಯಸ್ಲಿ ನನಗೆ ಇದು ಸರ್ಪ್ರೈಸ್ ಆಗಿತ್ತು. ಯಾಕೆಂದರೆ ನನ್ನ ಗೊತ್ತೇ ಇರಲಿಲ್ಲ. ನನಗೆ ಆ್ಯಕ್ಚುಲಿ ನಾನು ಮಲಗಿದ್ದೆ, ಆಲ್ರೆಡಿ ನಿದ್ರೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. 12 o'clockಲ್ಲಿ ಅವ್ರು ಎಬ್ಬಿಸಿ 12 o'clock ಆಗೋದನ್ನೇ ವೆಯ್ಟ್ ಮಾಡಿ ನನ್ನ ಮಗಳು ಓಡ್ಬಂದು ಎಬ್ಬಿಸಿ ನನಗೆ ಈ ಬರ್ಡೇ ಪ್ರಿಪ್ರೇಷನ್ನ ಮಾಡಿಕೊಂಡು ಕೇಕ್ನ ಕಟ್ ಮಾಡಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಹಂಗೆ ಫೋಟೋ ಕ್ಲಿಕ್ ಮಾಡಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬುಜಾ ವ್ಲಾಗ್. ಇವತ್ತು ನನ್ನ ಬರ್ಡೇ ಇರೋದ್ರಿಂದ ಇವತ್ತಿನ ದಿನ ಸ್ಪೆಷಲ್ ಆಗಿರುತ್ತೆ, ಅಂದರೆ ನನಗೆ ಸ್ಪೆಷಲ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಾನೆಲ್ಲನೂ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡ್ತೀನಿ. ಮಾಡುವ ಮಾಡೋರು. ಹಾಯ್, ನಾವಿವತ್ತು ನಂಜನಗೂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನಂಜುಂಡೇಶ್ವರ ಟೆಂಪಲ್ಗೆ. ಸೊ ಹಾಗಾಗಿ ನಾನು ಹೋಗ್ತಿರೋದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ನಾನು, ಭೂಮಿ, ಹಬಿಯರು, ಮುನ್ನಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮಾಡುವ ಭಕ್ತಾದಿಗಳು ಯಾರು ಪ್ಲಾಸ್ಟಿಕ್ ಹಾಕೊಡ್ಬೇಡ್ದು, ಬಟ್ಟೆ ಭಾಗ ಹಾಕೊಡ್ಬೇಕು. ಬರೀ ಡೌಗಳು ನನ್ನ ತಮ್ಮಗೆ ಫೈನಲಿ ನಂಜನಗೂಡು ದೇವಸ್ಥಾನಕ್ಕೆ ಬಂದ್ವಿ.
ಬಂದಿಲ್ವಾ? ಯಾರು ಅಲ್ಲಿ ಕಬ್ಬು ಹಾಕೋರ ಅಲ್ಲಿ ಗಣಪತಿ ಹತ್ರ ನಾವು ನಂಜುಂಡೇಶ್ವರ ಟೆಂಪಲ್ಗೆ ಹೋಗಿ ಮತ್ತೆ ರಿಟರ್ನ್ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಇವತ್ತು. ಅಂದರೆ ಫುಲ್ ಕ್ರೌಡ್ ಇತ್ತು. ಆದ್ರೂ ಕೂಡ ನನ್ನ ತಮ್ಮನಿಗೆ ಯಾರೋ ಪರಿಚಯ ಇದ್ದಿದ್ದರಿಂದ, ಅಂದರೆ ನಮ್ಮ ಕಸ್ಟಮರ್ ಕೂಡ ಹೌದು, ಅವ್ರ ಕಡೆಯಿಂದ ಬೇಗ ಬಿಟ್ಕೊಟ್ರು. ತುಂಬ ಖುಷಿಯಾಯಿತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನೋಡಿ, ನನ್ನ ತಮ್ಮ ಕಾಸಿ ಮೂವಿದು ಒಂದು ಸಾಂಗ್ ಆಡ್ತಿದ್ದಾನೆ ನನಗೋಸ್ಕರ, ಬರ್ಡೇ ಸಾಂಗು. ಸಖತ್ ಖುಷಿಯಾಯಿತು. ಆ್ಯಂಡ್ ಈ ಕೇಕ್ ಬಂದು ನನ್ನ ಅಂದರೆ ಕಸ್ಟಮರು ಬ್ರದರ್ ಅಂತಲೇ ಹೇಳ್ಬೋದು. ಕಲ್ಕಿ ಹೇಮು ಅಂತ ಹೇಳಿ ನನ್ನ ತಮ್ಮ ಅಂತಲೇ ಹೇಳ್ಬೋದು. ಅವರು ಕೇಕ್ ಕಟ್ ಮಾಡಿಸಿದ್ದು ಸಖತ್ ಖುಷಿಯಾಯಿತು. ಈ ಕೇಕ್ ಕಟ್ ಮಾಡಿಸಿದ್ದು ನೋಡಿ, ಫಸ್ಟ್ ಕೇಕ್ ಇದೇನೆ ಈ ವರ್ಷ. ಇದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ, ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಸೊ ಹಾಗಾಗಿ ಅದನ್ನು ಹಾಕೋಕ್ಕಾಗಿಲ್ಲ. ಆ್ಯಂಡ್ ಅದಾದಮೇಲೆ ಹಾಗೆ ಯಶು ಫ್ರೆಂಡ್ಸು ಪ್ರೇಮು ಜೀವು ಕೂಡ ಕೇಕ್ ಕಟ್ ಮಾಡಿಸಿದ್ರು. ಇಲ್ಲಿ ನೋಡಿ ಯಾವ ಥರ ರೇಗಿಸ್ತಿದ್ದಾನೆ ಅಂತ ನನ್ನ ತಮ್ಮ ಅಭಿ. ಅವನು ಜೋಕೆಲ್ಲ ಮಾಡ್ತಾಯಿದ್ದ. ಎಲ್ಲರೂ ಹುಡುಗರು ನಗಾಡ್ಕೊಂಡು ಕೇಕ್ ಕಟ್ ಮಾಡಿಸೋದೆ ಸ್ವಲ್ಪ ಲೇಟ್ ಮಾಡಿದ್ರು ಅವರು, ಜೋಕೆಲ್ಲ ಮಾಡಿಕೊಂಡು. ಅವನಿಗೆ ಈ ಮಕ್ಕಳೆಲ್ಲ ಬಂದರೆ ಒಂಥರ ರೇಗಿಸೋದು, ಅವ್ರನ್ನ ಸಖತ್ತು ತಲಹಟೆ ಮಾಡೋದು, ಅವ್ರ ಬಗ್ಗೆ ಏನೇನೋ ಟೀಸ್ ಮಾಡೋದು, ಈ ಥರ ಎಲ್ಲ ಮಾಡಿಕೊಂಡು ಅವ್ನು ಆಟ ಆಡಿಸ್ತಿರ್ತಾನೆ ಯಾವಾಗ್ಲೂ ಕೂಡ. ನೋಡಿ, ಅವ್ರಿಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ, ಅವನು ರೇಗಿಸ್ತಾನೆ ಇದ್ದ. ಹಾಗಾಗಿ ಹಾಗೆ ನಗಾಡ್ಕೊಂಡು ಅವರು ಕೇಕ್ ಕಟ್ ಮಾಡಿಸ್ತಾಯಿದ್ರು. ಆ್ಯಂಡ್ ಜೀವದು ಫೋನ್ ಕೂಡ ಎತ್ತಿಟ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಅದು ಜೀವು ಸ್ವಲ್ಪ ಕಸಿ ಆಗಿದ್ದ. ಹಣ ಕೊಡು ಅಂತ ಹೇಳಿ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂದರೆ ತುಂಬ ಹುಡುಗರು ಬರ್ತಿದ್ರು, ಅವ್ರ ಫ್ರೆಂಡ್ಸ್ಗಳೆಲ್ಲ. ಸೊ ನನ್ನ ಬರ್ಡೇ ದಿನ ಸ್ವಲ್ಪ ಅವ್ರು ಬ್ಯುಸಿ ಆಗಿದ್ದರಿಂದ ಎಲ್ಲರೂ ಕೂಡ ಬರೋಕ್ಕಾಗಲಿಲ್ಲ. ಯಾರು ಮಾಡ್ತಾರೆ ಇಲ್ಲಿ ನಡೆದಾಡುವ ಕೆಲಸ ಮಾಡಿ ಮೂಗು ತಿನ್ಸ್ಬಿಟ್ಟಿರಿ ಹುಷಾರಲ್ಲಿ. ಮೂಗುಳಿ ಕೊಡೋದು ಇದು. ಮೂಗು ಹುಷಾರು. ಏನು ಮೂಗು ಆ ರೇಂಜಿಗೆ ಬೆಳೆದ್ಬಿಡ್ತಲ್ಲ ನಿನಗೆ. ಒಳಿಕೆ ಎಲ್ಲಿ ಹೋಗ್ಲಿ ಕೇಕ್ ಹೋಗ್ಲಿ ಬರೀ ಇಂಥದೆಯ ಏನೋ ಅಲ್ಲಿ ತೆಗ್ಸ್ಕೊಳಕಂತ ತೆಗೆಸ್ಕೊಂಡು ನಾವು ಇದನ್ನ ಯಾವ್ದೋ ರೋಗ ಬಂದ್ಬಿಡೋದಕ್ಕೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬನ್ನಿ. ಹಾಗೆ ಇಲ್ಲಿ ಮುಗಿಸೋಷ್ಟರಲ್ಲಿ ಭೂಮಿ ಕೂಡ ಕಾಲ್ ಮಾಡಿದ್ಲು, ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಬೇಗ ಬನ್ನಿ ಅಂತ ಹೇಳಿ. ಬಟ್ ಅವ್ರು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸಿದ್ರು. ನಾನು ಕೇಕ್ ಕಟ್ ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು ಆಲ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.